ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣನವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ರೇವಣ್ಣ ಅವರ ಜಾಮೀನಿಗೆ ಎಸ್ಐಟಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರೇವಣ್ಣ ಅವರೇ ಕಿಡ್ನ್ಯಾಪ್ಗೆ ಪ್ಲಾನ್ ಅನ್ನು ಮಾಡಿದ್ದು ಅಂಥೇಳಿ ವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ. ಇತರೆ ಆರೋಪಿಗಳು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿಗಳು ಕೊಟ್ಟಂತಹ ಸ್ವಇಚ್ಛಾ ಹೇಳಿಕೆಯ ಮಾಹಿತಿಯನ್ನು ಕೊಠಾರಿ ಅವರು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ದಾರೆ. ಶಿಕ್ಷೆಯ ಪ್ರಮಾಣ ಜೀವಿತಾವಧಿ ಶಿಕ್ಷೆಯವರೆಗೂ ಇರೋವರೆಗೂ ಕೂಡ, ಹಾಗಾಗಿ ಇಬ್ಬರಿಬ್ಬರು ಎಸ್ಐಟಿ ಪರವಾಗಿ ವಕೀಲರು ವಾದವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಅವರು ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಈಗಾಗಲೇ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಕೆಯನ್ನು ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು. ಇತರೆ ಆರೋಪಿಗಳು ರೇವಣ್ಣನವರೇ ಕಿಡ್ನ್ಯಾಪ್ ಅನ್ನು ಮಾಡಲಿಕ್ಕೆ ಸೂಚಿಸಿದ್ದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪ್ರತಿಯನ್ನು ಕೂಡ ಈಗಾಗಲೇ ನ್ಯಾಯಾಧೀಶರಿಗೆ ಮುಟ್ಟಿಸುವಂತಹ ಕೆಲಸವನ್ನ ವಕೀಲೆ ಕೊಠಾರಿ ಅವರು ಮಾಡಿರುವಂತಹದ್ದು ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಹೇಗೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು, ಎಸ್ಐಟಿ ಪರ ವಕೀಲರು, ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪಪಡಿಸ್ತಿದ್ದಾರೆ ಅಂತ? ಪ್ರೇಮ್, ಎಸ್ಐಟಿ ಎಸ್ಪಿಪಿ ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬಾರದು. ಕಾರಣ, ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಕ್ಕಂತಹ ಇತರ ಮೂವರು ಆರೋಪಿಗಳು ಈಗಾಗಲೇ ಪೊಲೀಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಈ ಒಂದು ಕಿಡ್ನ್ಯಾಪ್ಗೆ ಕಾರಣ ಏನು ಅಂತೇಳಿ, ಆ ಕಿಡ್ನ್ಯಾಪ್ಗೆ ಕಾರಣರಾದಂತಹ ವ್ಯಕ್ತಿಗಳ ಬಗ್ಗೆ ಇದೇ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ಇತರ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರನ್ನು ಮನವಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ 364A ಸೆಕ್ಷನನ್ನು ಹಾಕಲಾಗಿದೆ. ಇದು ಜೀವಿತಾವಧಿವರೆಗೆ ವಿಧಿಸಬಹುದಾದಂತಹ ಶಿಕ್ಷೆಯ ಪ್ರಮಾಣವನ್ನು ಒಳಗೊಂಡಿದೆ. ಹೀಗಾಗಿ ಸುಲಭವಾಗಿ ನೀವು ಜಾಮೀನನ್ನು ಕೊಡಬಾರ್ದು, ಜಾಮೀನನ್ನು ನಿರಾಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ SPP ಅವರು ವಾದವನ್ನು ಮುಂದುವರಿಸಿದ್ದಾರೆ. ಅದಲ್ಲದೆ ಈ ಹಿಂದಿನ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾದಂತಹ ಗುರುಚರಣ್ ಸಿಂಗ್ ರವರ ಕೇಸನ್ನು ಸಹ ಮಾನ್ಯ ನ್ಯಾಯಾಲಯದಲ್ಲಿ ಉಲ್ಲೇಖ ಮಾಡುವ ಮುಖಾಂತರ ಯಾವುದೇ ಕಾರಣಕ್ಕೂ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ ವಾದವನ್ನು ಮಂಡಿಸುವ ಕೆಲಸವನ್ನು ಜೈನಾ ಕೊಠಾರಿ ಅವರು ಮಾಡ್ತಿದ್ದಾರೆ. ಪ್ರೇಮ್, ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇದೆ. ಈಗಾಗಲೇ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಎಸ್ಐಟಿ ಪರ ವಕೀಲರು. ಇತರೆ ಆರೋಪಿಗಳು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನು ಕೊಡಬಾರದು. ಆರೋಪಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ದಾಖಲಾಗಿದೆ. ಹೊಳೆನರಸೀಪುರದ ಪ್ರಕರಣವನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ. ಆರೋಪಿ ಮಗನ ಮೇಲೆ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಪ್ರಜ್ವಲ್ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಹಾಗಾಗಿ ಆ ಎಲ್ಲ ಪ್ರಕರಣದ ಮೇಲೂ ಕೂಡ ಆರ್ಥಿಕವಾಗಿ ರಾಜಕೀಯವಾಗಿ ಬಲಾಢ್ಯವಾಗಿರುವಂತಹ ಆರೋಪಿ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಾಮೀನನ್ನು ಕೊಡಬಾರ್ದು ಅಂಥೇಳಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ SPP ಅವರು. ಆರೋಪಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು. ಆರೋಪಿಯ ಮಗನ ಮೇಲೆ ಸಾಲು ಸಾಲು ಅತ್ಯಾಚಾರ ಕೇಸ್ಗಳು ಕೂಡ ದಾಖಲಾಗಿದೆ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಅವರ ಈ ಜಾಮೀನು ಅರ್ಜಿಯನ್ನು ವಜಾ ಮಾಡಬೇಕು ಅಂಥೇಳಿ ಮಾನ್ಯ ನ್ಯಾಯಾಧೀಶರ ಎದುರು ವಾದವನ್ನು ಮಂಡಿಸ್ತಾ ಇರುವಂತಹದ್ದು SIT ಪರ ವಕೀಲರಾಗಿರುವಂತಹ ಕೊಠಾರಿ ಅವರು. ಈ ಎಲ್ಲ ವಿಚಾರಗಳನ್ನು ಕೂಡ ನ್ಯಾಯಾಧೀಶರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಮಂಡಿಸಿದಂತಹ ವಾದಕ್ಕೆ ಪ್ರತಿಯಾಗಿ ಅವರು ವಾದವನ್ನು ಮಂಡನೆ ಮಾಡ್ತಾರೆ ರೇವಣ್ಣ ಪರ ವಕೀಲರು. ಸಾಕ್ಷಿ ನಾಶದ ಸಾಧ್ಯತೆ ಇದೆ ಅಂತ ಕೂಡ SIT ಪರ ವಕೀಲೆ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ರೇವಣ್ಣನವರು ಆರ್ಥಿಕವಾಗಿ ರಾಜಕೀಯವಾಗಿ ತುಂಬಾ ಬಲಾಢ್ಯರಾಗಿದ್ದಾರೆ. ನೋಡಿ, ಆಂಟಿಸಿಪೇಟರಿ ಬೇಲ್ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಲ್ಲಿಯೇ ವಾದವನ್ನು ಮಂಡನೆ ಮಾಡಿತ್ತು SITಯ ವಕೀಲರು. ಈಗ ಅದೇ ರೀತಿಯ ವಾದವನ್ನೇ ಈಗಲೂ ಕೂಡ ನ್ಯಾಯಾಧೀಶರ ಎದುರು ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಎಚ್.ಡಿ. ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಇನ್ನುಳಿದ ಪ್ರಕರಣಗಳನ್ನು ಕೂಡ ಇಲ್ಲಿ ದಾಖಲಿಸ್ತಾ ಇರುವಂತಹದ್ದು. ಆ ಪ್ರಕರಣಗಳನ್ನು ಕೂಡ ನ್ಯಾಯಾಧೀಶರಿಗೆ ತಲುಪಿಸುವ ಮೂಲಕ ಯಾವುದೇ ಕಾರಣಕ್ಕೂ ಜಾಮೀನು ಅರ್ಜಿ ಕೊಡಬಾರ್ದು ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಕರಣಗಳೇ ಜಾಮೀನಿನ ವಿಚಾರಕ್ಕೆ ಏನಾದರೂ ತೊಡಕಾಗಬಹುದಾ ಅಂತ? ಪ್ರೇಮ್, ಇದೀಗ KR ನಗರ ಪೊಲೀಸ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ವಿರುದ್ಧ ದಾಖಲಾಗಿರುವ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅವರು
ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಕಿಡ್ನಾಪ್ ಪ್ರಕರಣದ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ, ಹೀಗಾಗಿ ಇವ್ರಿಗೆ ಬೇರೆ ಬೇರೆ FIRಗಳು ಯಾವ ದಾಖಲಾಗಿದ್ದಾವೆ ಆ FIRಗಳನ್ನ ತಾಳೆ ಹಾಕಿ ಇದೀಗ SPP ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಈ ಹಿಂದೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ FIR ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ IPC ಸೆಕ್ಷನ್ 354A ಹಾಗೂ D ಅಡಿ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಇದಲ್ಲದೆ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಪುತ್ರ ಏನಿದ್ದಾರೆ ಅವರ ಮೇಲೆ ಅತ್ಯಾಚಾರದಂಥ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಹೀಗಾಗಿ ಸುಲಭವಾಗಿ ನೀವು ಜಾಮೀನನ್ನು ಕೊಡಬಾರ್ದು. ಜಾಮೀನನ್ನು ಕೊಟ್ಟರೆ ಇದು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದ್ರ ಜೊತೆಗೆ ಇವರು ಸಾಕ್ಷಿಯನ್ನು ನಾಶ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇವರು ಪ್ರಭಾವಿಗಳು, ಮಾಜಿ ಸಚಿವರಾಗಿದ್ದಂಥವರು. ಹೀಗೆ ಅನೇಕ ಅಂಶಗಳನ್ನ ಇಟ್ಕೊಂಡು ವಾದವನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಸಂತ್ರಸ್ತಿಯನ್ನ ಕೇವಲ ಕಿಡ್ನ್ಯಾಪ್ ಮಾಡಿಲ್ಲ, ಆಕೆ ದೂರನ್ನ ಕೊಡ್ತಾಳೆ ಅಂತ ಹೇಳಿ ಕಿಡ್ನ್ಯಾಪ್ ಅನ್ನ ಮಾಡಿಸಲಾಗಿದೆ. SIT ಪರ ವಕೀಲರು ಮಂಡಿಸ್ತಾ ಇರುವಂತಹ ವಾದ, ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ರೆಗ್ಯುಲರ್ ಜಾಮೀನನ್ನ ಮಂಜೂರು ಮಾಡಬಾರ್ದು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿ ಕೆಲವೇ ಕ್ಷಣಗಳಲ್ಲಿ ಒಂದು ಸೂಚನೆ, ಒಂದು ಆದೇಶವನ್ನ ನ್ಯಾಯಾಧೀಶರು ಕೊಡುವಂತಹ ಸಾಧ್ಯತೆ ಇದೆ.